ಚಂದನವನದಲ್ಲಿ ಸಾಕಷ್ಟು ಸಂಕಷ್ಟಗಳಿವೆ, ಕಲಾವಿದರು ಸಂಕಷ್ಟದಲ್ಲಿದ್ದಾರೆ, ನಿರ್ಮಾಪಕ ಸಂಕಷ್ಟದಲ್ಲಿದ್ದಾರೆ ಅನ್ನೋ ಚರ್ಚೆಗಳು ಇವತ್ತಿನ ವಿಚಾರ ಸಂಕಿರಣದಲ್ಲಿತ್ತು. ಅನೇಕ ಸಮಸ್ಯೆಗಳಿದೆ. ಇರುವೆಗೆ ಇರುವೆ ಕಷ್ಟ, ಆನೆಗೆ ಆನೆ ಕಷ್ಟ. ಹಳೆ ನಿರ್ಮಾಪಕರು ಬಂದು ಸಿನಿಮಾ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ? ನಮಗೆ ಇವತ್ತು 95% ಜನಕ್ಕೆ ಒಂದು ಮನೆ ಇಲ್ಲ. ಮತ್ತೆ ಇವತ್ತಿನ ಮನವಿಗಳನ್ನ ಸಾಕಷ್ಟು ಸರ್ಕಾರದ ಮುಂದೆ ಇಟ್ಟಿದ್ರಿ. ಸೊ ಎಷ್ಟು ಈ ಕಲಾವಿದರಿಗೆ ಅನುಕೂಲ ಆಗುತ್ತೆ ಮೇಡಮ್? ಅವೆಲ್ಲ ಇಂಪ್ಲಿಮೆಂಟ್ ಆಗ್ತದೆ. 160 ಎಕರೆಯಲ್ಲಿ ಚಿತ್ರನಗರಿ ಆಗ್ತಾ ಇದೆ. ನಮಗೊಂದೇ ಬೇಡಿಕೆ, ಇಂಡಸ್ಟ್ರಿಗೆ 50 ಎಕರೆ ಜಾಗ ದಯವಿಟ್ಟು ಅಲ್ಲೇ ಕೊಡಿ. ಇಡೀ ಚಿತ್ರರಂಗಕ್ಕೆ ಒಳ್ಳೇದಾಗುತ್ತೆ. ಸಾಮಾಜಿಕ ಕಳಕಳಿ ಸಿನಿಮಾಗಳು ಬರ್ತಾ ಇಲ್ಲ, ಸಮಾಜಕ್ಕೆ ತಪ್ಪು ಸಂದೇಶ ಕೊಡುವಂಥ ಸಿನಿಮಾಗಳು ಬರ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ವಾಣಿಜ್ಯ ಮಂಡಳಿಯಿಂದ ಯಾವ ರೀತಿ ಕ್ರಮ? ಆ ಮಾತು ಅವ್ರು ಹೇಳಿದ ಮಾತು ಸತ್ಯ. ಆ ಸತ್ಯದ ತಲೆ ಮೇಲೆ ಹೊಡೆಯುವಂಗೆ ಮಾತಾಡಿದ್ರು. ನಂಗೆ ಭಾರಿ ಖುಷಿಯಾಗಿದೆ. ಚಂದನವನದ ಒಂದು ವಿಚಾರ ಸಂಕಿರಣ ಕಲಾವಿದರ ಸಂಘ ಬೆಂಗಳೂರಿನಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿ ವತಿಯಿಂದ ಆಯೋಜಿಸಲಾಗಿರುವಂಥದ್ದು. ಸಾಕಷ್ಟು ದಿಗ್ಗಜ ಕಲಾವಿದರು ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿರುವುದು. ಜೊತೆಗೆ ಇದಕ್ಕೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜೈಮಾಲ್ ಅವರು ಈ ವಿಚಾರದ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಇರುವಂಥದ್ದು. ಪ್ರಮುಖವಾಗಿ ಈ ವಿಚಾರದ ಸಂಕಿರಣದ ಕುರಿತು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಫಸ್ಟ್ ಈ ವಿಚಾರ ಸಂಕಿರಣದ ಪರಿಕಲ್ಪನೆ ಯಾವ ಕಾರಣಕ್ಕೆ ಬಂತು? ವಿಚಾರ ಸಂಕಿರಣದ ಪರಿಕಲ್ಪನೆ ಇದು ಅನೇಕ ವರ್ಷಗಳಿಂದ ಇತ್ತು. ಒಂದು ವಿಚಾರ ಸಂಕಿರಣ ಮಾಡಬೇಕು. ಯಾಕೋಸ್ಕರ ಮಾಡಬೇಕು? ಯಾಕೆಂದರೆ ಹೊಸ ಪ್ರೊಡ್ಯೂಸರ್ಸು ಸಿನಿಮಾನ ಬರುವಾಗ ಅವ್ರಿಗೇನು ಗೊತ್ತಿರಲ್ಲ. ಹೊಸ ಪೀಳಿಗೆಗಳು ಬಂದಿದೆ. ಟೆಕ್ನಿಷಿಯನ್ಸ್ ಬಂದಿದ್ದಾರೆ, ಡೈರೆಕ್ಟರ್ಸ್ ಬಂದಿದ್ದಾರೆ, ಸ್ಕ್ರಿಪ್ಟ್ ರೈಟರ್ಸ್ ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಈ ಉದ್ಯಮದಲ್ಲಿ ಏನಾಗ್ತಿದೆ ಅಂದರೆ ಒಂದು ಗ್ಯಾಪ್ ಕಡಿಮೆ ಆಗಿದೆ. ಗ್ಯಾಪ್ ಕಡಿಮೆಯಿಂದ ಏನಾಗುತ್ತೆ, ಒಬ್ರಿಗೊಬ್ರು ಸ್ಪಂದಿಸ್ಕೊಳ್ಳೋದು ಕಡಿಮೆ ಆಗುತ್ತೆ. ಈ ಥರದ್ದು ಒಂದು ಕನಿಷ್ಠ ಒಂದು 3 ತಿಂಗಳಿಗೋ 4 ತಿಂಗಳಿಗೊಂದ್ಸಲ ಈ ಥರದ ಒಂದು ಗೋಷ್ಠಿಗಳನ್ನು ಮಾಡಿದಾಗ ಬರ್ನಿಂಗ್ ಇಶ್ಯೂಸ್ ಬಗ್ಗೆ ಬೆಳಕು ಚೆಲ್ಲಿದ್ರೆ ಪ್ರತಿಯೊಬ್ಬ ಸದಸ್ಯರು ಅವರವರ ಸಮಸ್ಯೆಗಳನ್ನು ಮುಕ್ತವಾಗಿ ಮಾತಾಡಲಿಕ್ಕೆ ಮತ್ತು ಅದರಿಂದ ಅವ್ರಿಗೆ ಏನಾದರೂ ಕಂಡ್ಕೋಬೋದು ಮತ್ತು ನಮಗೂ ಕೂಡ ಆ ವಿಚಾರವಾಗಿ ಏನಾದರೂ ಆ್ಯಕ್ಷನ್ ತೊಗೋಬೋದು. ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ನಾವು 100 ವರ್ಷದ ಹತ್ರ ದಾಪಕಾಲ ಹಾಕಿದ್ದೀವಿ. ಇನ್ನೇನು 6 ವರ್ಷ 3 ತಿಂಗಳಿಗೆ 100ನೇ ವರ್ಷ ಬಂದು ಮುಟ್ಟುತ್ತೆ. ನಾವು ಇಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೋಬೇಕು. ಅವರಿಗೆ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಲ್ಲಿ ಅದು ಸರ್ಕಾರದ್ದಿರ್ಬೋದು ಅಥವಾ ಕಲಾವಿದರದ್ದಿರ್ಬೋದು ಅಥವಾ ನಮ್ಮಲ್ಲಿರ್ತಕ್ಕಂಥ ಸ್ವಯಂ ನಾವೇ ತೆಗೆದುಕೊಳ್ಳುವಂಥ ಹೊಸ ನಿರ್ದೇಶಕರು ಅವ್ರದ್ದು ಪರಿಕಲ್ಪನೆಗೆ ಏನು ಬೇಕು ಅಂತ ಅವರೇ ತಗೊಂಡ್ರೆ, ಆದರೆ ತಗೊಂಡಾಗ ಆ ಸಿನಿಮಾ ವಿಫಲ ಆಗುತ್ತೆ. ಆ ವಿಫಲ ಆಗಿದ್ದನ್ನು ಇಂಡಸ್ಟ್ರಿಗೆ ಅದೊಂದು ದೊಡ್ಡ ಸೋಲಾಗಬಾರ್ದು. ಒಂದಷ್ಟು ಕಮ್ಯುನಿಕೇಟ್ ಮಾಡಿದ್ರೆ ಅವ್ರಿಗೂ ಆವಾಗ ಎಂತೆಂಥ ಸಬ್ಜೆಕ್ಟ್ಗಳನ್ನು ನಾವು ಆಯ್ಕೆ ಮಾಡ್ಕೋಬೋದು ಅಂತ ಅವ್ರಿಗೂ ಗೊತ್ತಾಗುತ್ತೆ. ನಾವೆಲ್ಲರೂ ಸ್ಪಂದನೆ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗೋಷ್ಠಿಯನ್ನು ನಾವು ಇಟ್ಟಿದ್ದೀವಿ. ಪ್ರಮುಖವಾಗಿ ಮೇಡಮ್, ಮತ್ತೊಂದು, ಈಗ ಚಂದನವನದಲ್ಲಿ ಸಾಕಷ್ಟು ಸಂಕಷ್ಟಗಳಿವೆ, ಕಲಾವಿದರು ಸಂಕಷ್ಟದಲ್ಲಿದ್ದಾರೆ, ನಿರ್ಮಾಪಕರ ಸಂಕಷ್ಟದಲ್ಲಿದ್ದಾರೆ ಅನ್ನೋ ಚರ್ಚೆಗಳು ಇವತ್ತಿನ ವಿಚಾರ ಸಂಕಿರಣದಲ್ಲಿತ್ತು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ನಾವು 100 ವರ್ಷ ಮುಂದಕ್ಕೆ 100 ವರ್ಷದ ಸಿನಿಮಾ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಅನೇಕ ಸಮಸ್ಯೆಗಳಿದೆ. ಇರುವೆಗೆ ಇರುವೆ ಕಷ್ಟ, ಆನೆಗೆ ಆನೆ ಕಷ್ಟ. ಹಳೆ ನಿರ್ಮಾಪಕರು ಬಂದು ಸಿನಿಮಾ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ? ಭಾಳಷ್ಟು ಜನ ನಮ್ಮ ಕಲಾವಿದರು ಒಂದು 3-4 ಸಿನಿಮಾ ವರ್ಷಕ್ಕೆ ಮಾಡ್ತಿಲ್ಲ. ಇವತ್ತದು ಬೇಕಾಗಿದೆ. ಯಾಕೆಂದರೆ ಇಷ್ಟೊಂದು ಸ್ಕ್ರೀನ್ಗಳು, ಇಷ್ಟೊಂದು ಮಲ್ಟಿಪ್ಲೆಕ್ಸ್ ಇರ್ಬೋದು, ಸಿಂಗಲ್ ಥಿಯೇಟರ್ ಇರ್ಬೋದು, ಅದಕ್ಕೂ ಫೀಡ್ ಮಾಡಬೇಕಲ್ಲ. ಅದು ಇಂಡಸ್ಟ್ರಿನೇ ಮಾಡಬೇಕು. ಸೊ ಅದಕ್ಕೂ ಇಲ್ಲ. ಹಾಕಿದ ಬಂಡವಾಳ ವಾಪಸ್ ತೆಗಿಬೇಕು. ಅದು ಕೂಡ ಇಂಪಾರ್ಟೆಂಟು. ಅದನ್ನು ಮಾತಾಡಬೇಕು. ಮತ್ತು ಯಾವ ಕಾಲದಲ್ಲಿ 2001ರಲ್ಲಿ 10 ಲಕ್ಷ ರೂಪಾಯಿನ ಘೋಷಣೆ ಮಾಡಿದರು. 2001ರ 10 ಲಕ್ಷ ಎಲ್ಲಿಗೆ ಸಾಲುತ್ತೆ? ಅವತ್ತೇನಾಗಿತ್ತು? 20-30 ಲಕ್ಷ ರೂಪಾಯಿ ಒಳಗೆ ಸಿನಿಮಾ ಆಗ್ತಿತ್ತು. ಆಗ 10 ಲಕ್ಷ ದೊಡ್ಡದಾಗಿತ್ತು. ಇವತ್ತು ಒಂದು ಸಿನಿಮಾ ಮಾಡಬೇಕು ಅಂದರೆ ಕೋಟಿಗಟ್ಟಲೆ ಆಗ್ತಿದೆ. ಆ ಕೋಟಿಗಟ್ಟಲೆ ಆಗಬೇಕಾದ್ರೆ
ನಮಗೆ ಅವ್ರು ಕೊಡುವಂಥ 10 ಲಕ್ಷ ಸಬ್ಸಿಡಿ ಯಾವುದಕ್ಕೂ ಸಾಲ್ತಿಲ್ಲ. ಈಗ ನೋಡಿ 2001ರಲ್ಲಿ ಬಜೆಟ್ಟು 22,000 ಕೋಟಿ ಇತ್ತು. ಇವತ್ತು ಬಜೆಟ್ ಎಷ್ಟಿದೆ? 4,28,000 ಕೋಟಿ ಅಲ್ವಾ? ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಅಥವಾ ಇವತ್ತಿನ ಅಭಿವೃದ್ಧಿ ನಡೆಯಿಂದ ಅನೇಕ ಬದಲಾವಣೆಗಳು ಅನೇಕ ಆಗಿದೆ. ಆದರೆ ಇವತ್ತು ಚಿತ್ರರಂಗಕ್ಕೆ ಮಾತ್ರ ಅದೇ 10 ಲಕ್ಷ ಅಲ್ಲ, ಅದನ್ನು ನಾವು ಹೆಚ್ಚಿಗೆ 25 ಲಕ್ಷ ನಾವು ಕೇಳಿದ್ದೀವಿ. ಇವೆಲ್ಲವನ್ನು ಕೂಡ ಅದಾದ ನಂತರ ನಮಗೆ ಇವತ್ತು 95% ಜನಕ್ಕೆ ಒಂದು ಮನೆ ಇಲ್ಲ, ಸೂರಿಲ್ಲ. ಒಂದು 5% ಜನ ಮಾತ್ರ ಮನೆಗಳನ್ನು ಹೊಂದ್ಕೊಂಡಿದ್ದಾರೆ. ಸೊ ಆ ಕಾರಣದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಸರ್ಕಾರದಲ್ಲಿಯೂ ಇದನ್ನು ಕೇಳ್ತಾ ಇದ್ದೀವಿ. ಮೈಸೂರಿನಲ್ಲಿ ಹೇಗೂ 160 ಎಕರೆಯಲ್ಲಿ ಚಿತ್ರನಗರಿ ಆಗ್ತಾ ಇದೆ. ಜಾಗ ನೋಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರನ್ನೂ ಕೇಳಿದ್ದಾರೆ. ನಾವು ಕೂಡ ಸರ್ಕಾರದಲ್ಲಿ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳದನ್ನು ಶಂಕುಸ್ಥಾಪನೆ ಮಾಡ್ತಾರೆ ಅಂತ ಕಾಯ್ತಿದ್ದೀವಿ. ನಮಗೊಂದೇ ಬೇಡಿಕೆ, ಇಂಡಸ್ಟ್ರಿಗೆ 50 ಎಕರೆ ಜಾಗ ದಯವಿಟ್ಟು ಅಲ್ಲೇ ಕೊಡಿ. ಮತ್ತೆ ಇವತ್ತಿನ ಮನವಿಗಳನ್ನು ಸಾಕಷ್ಟು ನೀವು ಸರ್ಕಾರದ ಮುಂದೆ ಇಟ್ಟಿದ್ರಿ. ಸೊ ಅವು ಎಷ್ಟು ಈ ಕಲಾವಿದರಿಗೆ ಅನುಕೂಲ ಆಗುತ್ತೆ ಮೇಡಮ್? ಅವೆಲ್ಲ ಇಂಪ್ಲಿಮೆಂಟ್ ಆದರೆ ಚಿತ್ರರಂಗಕ್ಕೇನೆ ಅದು ಇಟ್ಟಿರೋದು, ಇಡೀ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ. ನೋಡಿ, ಇವಾಗ ಒಂದು ಸಣ್ಣ ಸಣ್ಣ ತಪ್ಪುಗಳು, ಈಗ ಒಂದು ಎಕ್ಸಾಂಪಲ್, ಇವತ್ತು ನಮ್ಮಲ್ಲಿ ಸಿನಿಮಾಟೋಗ್ರಫಿ ಆ್ಯಕ್ಟ್ ಇದೆ, ಅದನ್ನು ಸಂಬಂಧಪಟ್ಟಂಥವ್ರು ಹೋದಾಗ ಅದನ್ನು ತಕ್ಷಣದಲ್ಲಿ ಅವರು ಕ್ರಮ ವಹಿಸ್ತಾ ಇಲ್ಲ. ಅಧಿಕಾರಿಗಳು ಗೊತ್ತಿಲ್ಲ, ಅವರಿಗೆ ತಿಳಿ ಹೇಳ್ಬೇಕಲ್ಲ, ಇಲ್ಲ ಈ ಕ್ರಮವನ್ನು ವಹಿಸಿ, ಈಗ ಮೊದಲಿನ ಹಾಗಲ್ಲ, ಈಗ ಡಿಜಿಟಲ್ ಬಂದಿದೆ, ಡಿಜಿಟಲ್ ಯುಗಕ್ಕೆ ಯಾವ ಕ್ರಮ ತಗೋಬೇಕು ಅದನ್ನು ಹೇಳಬೇಕಾಗತ್ತೆ. ಅದರಿಂದಾಗಿ ಚಿಕ್ಕ ಚಿಕ್ಕ ವಿಚಾರಗಳು ಕೆಲವೊಮ್ಮೆ ನಮಗೆ ಬೃಹದಾಕಾರವಾದಂಥ ಸಮಸ್ಯೆಯಾಗಿ ಕಾಣುತ್ತೆ. ಅವುಗಳಿಗೆ ಸರಿಯಾಗಿ ಇದನ್ನು ಸರಿಪಡಿಸೋಕ್ಕೋಸ್ಕರ ಮಾಡಿರೋದು. ಇನ್ನು ನಮ್ಮ ಪ್ರಭಾಕರ್ ಅವರು ಭಾಳ ಸೊಗಸಾಗಿ ಮಾತಾಡಿದ್ರು, ಇಂಡಸ್ಟ್ರಿಯ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ರು. ರಮೇಶ್ ಅರವಿಂದ್ ಅವರು ಉದ್ಯಮವನ್ನು ಕುರಿತಂತೆ ಭಾಳ ಮನಸ್ಸಿಗೆ ನಾಟುವ ಹಾಗೆ ಅವರು ಮಾತುಗಾರ, ತುಂಬ ಸೊಗಸಾಗಿ ಮಾತಾಡಿದ್ರು. ಪ್ರಭಾಕರ್ ಅವರು ವಾಸ್ತವಾಂಶವನ್ನು ಹೇಳಿದ್ರು. ನಮ್ಮನ್ನು ತಟ್ಟಿ ನೀವು ಎಬ್ಬಿಸ್ಬಿಟ್ರು, ನೀವು ಯಾವುದೋ ಲೋಕದಲ್ಲಿದ್ದೀರಾ, ಸೊ ನೀವು ಇಲ್ಲಿ ಹೊರಗೆ ಬನ್ನಿ ಅಂತ ಹೇಳಿದ ಹಾಗಾಯಿತು. ತುಂಬ ಖುಷಿಯಾಯಿತು. ಈ ಥರದ ಸೆಮಿನಾರ್ಸು ಆಗಾಗ ಮಾಡ್ತಿದ್ರೆ ಅನೇಕರಿಗೆ ಸ್ಫೂರ್ತಿಯಾಗುತ್ತೆ, ಅನೇಕರಿಗೆ ಖುಷಿಯಾಗುತ್ತೆ, ಅನೇಕರು ಸ್ಪಂದಿಸ್ತಾರೆ, ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ. ಮೇಡಮ್, ಪ್ರಭಾಕರ್ ಅವ್ರ ವಿಚಾರ ಬಂದರೆ ಅವರು ಮತ್ತಷ್ಟು ಸಾಕಷ್ಟು ಕಳವಳಕಾರಿ ವಿಚಾರಗಳನ್ನು ಹೊರ ಹಾಕಿರುವಂಥದ್ದು. ಜೊತೆಗೆ ಸಾಮಾಜಿಕ ಕಳಕಳಿ ಸಿನಿಮಾಗಳು ಬರ್ತಾ ಇಲ್ಲ, ಸಮಾಜಕ್ಕೆ ತಪ್ಪು ಸಂದೇಶ ಕೊಡುವಂಥ ಸಿನಿಮಾಗಳು ಬರ್ತಾ ಇದ್ದಾವೆ. ಸೊ ಇದ್ರ ಬಗ್ಗೆ ವಾಣಿಜ್ಯ ಮಂಡಳಿಯಿಂದ ಯಾವ ರೀತಿ ಕ್ರಮ ಕೈಗೊಳ್ಳೋದು? ಇದಕ್ಕೆ ನಾವು ಒಂದು ಮಾತು ಹೇಳ್ತೀನಿ. ಈ ಹಿಂದೆ ಸಿನಿಮಾ ಮಾಡುವಾಗ ಯಾರೂ ಕೂಡ ಕೈ ಹಿಡಿದು ನಡೆಸೋಕ್ಕಾಗಲ್ಲ. ಯಾಕೆಂದರೆ ಚಿತ್ರರಂಗ ಅನ್ನೋದೇ ನಿರ್ದೇಶಕನ ಕನ್ಸೀವ್ ಮಾಡಿರ್ತಾನೆ ಒಂದು ಕಥೆಯನ್ನು, ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಅನೇಕ ಡಿರೆಕ್ಟರ್ಸ್ಗಳನ್ನು ಅಪಾಯಿಂಟ್ ಮಾಡ್ಕೋತಾರೆ. ಅದು ಡಾನ್ಸ್ ಡೈರೆಕ್ಟ್ರು, ಫೈಟ್ ಡೈರೆಕ್ಟ್ರು, ಆ ಥರದ್ದೆಲ್ಲರನ್ನೂ ಕೂಡ ಒಂದುಗೂಡಿಸ್ಕೊಂಡು ಸಿನಿಮಾ ಆಗುತ್ತೆ. ಇದನ್ನು ಯಾರೂ ಕೂಡ ನೀನು ಹೀಗೆ ಮಾಡು ಅಂತ ಹೇಳೋಕ್ಕೆ ನಮಗೆ ಬರಲ್ಲ. ಆದರೆ ನಮ್ಮನ್ನು ಆ ಮಾತು, ಅವ್ರು ಹೇಳಿದ ಮಾತು ಸತ್ಯ, ತುಂಬ ಸತ್ಯ. ಆ ಸತ್ಯದ ತಲೆ ಮೇಲೆ ಹೊಡೆಯೋಂಗೆ ಮಾತಾಡಿದ್ರು. ನಮ್ಗೆ ಭಾರಿ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಮಾತಾಡಿದರು. ನಿಜ, ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಪ್ರಕಾರ ಇಲ್ಲಿ ಬಂದು ಇವತ್ತು 700ಕ್ಕೂ ಹೆಚ್ಚಿನ ಜನ ಬಂದಿದ್ದಾರೆ. ಆ 700ಕ್ಕೂ ಹೆಚ್ಚಿನ ಜನ ಬಂದಿರತಕ್ಕಂಥ ಎಲ್ಲ ನಮ್ಮ ಉದ್ಯಮದವರು, ಅವರಿಗೆಲ್ಲರಿಗೂ ಅರ್ಥ ಆಗಿದೆ. ಅಂದರೆ ಒಟ್ಟಿನಲ್ಲಿ ಈಗ ಮಚ್ಚು ಲಾಂಗು ಸಂಸ್ಕೃತಿ ಹೊರತುಪಡಿಸಿ ಇನ್ನು ಮತ್ತೆ ಸಾಮಾಜಿಕ ಸಂದೇಶ ಬೀರುವ ಚಿತ್ರಗಳು ಬರ್ಬೋದು ಅಂತ ನಿರೀಕ್ಷೆ ವ್ಯಕ್ತಪಡಿಸ್ಬೋದು. ನಾವು ಯಾವತ್ತೂ ಕೂಡ ಇಂಡಸ್ಟ್ರಿನಲ್ಲಿ ನಮ್ಮ ನಿರೀಕ್ಷೆಯಲ್ಲೇ 93 ವರ್ಷ ಬಾಳಿದ್ದೀವಿ.
ನಿರೀಕ್ಷೆಯಲ್ಲೇ ಬಾಳಿರೋದು ನಾವು. ಯಾಕೆಂದರೆ ನಾವು ಯಾವುದೂ ಕೂಡ ನೋಡಿ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಪ್ರತಿಯೊಬ್ಬರು ಹೊರಡ್ತಾರೆ, ಹಾಗೆಯೇ ಸಿನಿಮಾಗಳು ಬರುತ್ತೆ. ಅದರಲ್ಲಿ ಒಂದು ಒಳ್ಳೆ ಉತ್ತಮ ಸಿನಿಮಾ ಬಂದಾಗ ನಮಗದು ಲಕ್ ಅಂತ ನಾವು ಅನ್ಕೋತೀವಿ. ಈಗ KGF ಹಿಟ್ಟಾದಾಗ, ಕಾಂತಾರ 1, 2 ಪ್ರಪಂಚಕ್ಕೆ ಹೋದಾಗ, ಸೂ ಫ್ರಮ್ ಸೋ ಹಿಟ್ಟಾದಾಗ, ಆಯಿತಾ, ಈವನ್ ಲವ್ ಮಾಕ್ಟೇಲು ಚೆನ್ನಾಗಿ ಓಡಿದಾಗ, ಹೀಗೆ ನಮಗೇನಾಗುತ್ತೆ ಅಂದರೆ ನಮ್ಮ ಮನೆಯ ನಮ್ಮ ಸಿನಿಮಾ ಇವತ್ತು ಪ್ರಪಂಚದ ಮೂಲೆಯಲ್ಲೂ ಹೋಗ್ತಾ ಇದೆ. ಇದು ಇಂಡಸ್ಟ್ರಿ ಹೀಗೆ ಒಳ್ಳೆಯದಾಗಿರಲಿ ಅಂತ ಆಸೆ ಆಗುತ್ತೆ. ಚಂದನವನದ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಬೇಕು. ಆ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿಯು ಸಹ ಕ್ರಮ ಕೈಗೊಳ್ತಾ ಇದೆ. ಈ ರೀತಿಯಾದ ವಿಚಾರ ಸಂಕಿರಣಗಳನ್ನ ಮಾಡುವ ಮೂಲಕ ಕಲಾವಿದರಿಗೆ ಒಂದು ಬೆಂಬಲವಾಗಿ ನಿಲ್ಲುವ ಕಾರ್ಯವನ್ನ ವಾಣಿಜ್ಯ ಮಂಡಳಿ ಮಾಡ್ತಾ ಇದೆ ಅನ್ನೋ ಮಾತುಗಳನ್ನ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಜಯಮಾಲಾ ಅವರು ಹೇಳಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮಂಜು ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.